ಸಕ್ಕು ಅವ್ರೆ, ಪೂರ್ತಿ ಶಕ್ತಿ ಯಾಕೆ ಹೇಳಿರಿ ಹೇಳಿ. ಅಯ್ಯೋ ಏನಾಯ್ತು? ಎಳೆಯೋಕಾಗ್ತಿಲ್ವಾ? ನಿನಗ್ ಶಕ್ತಿ ಕೊಡೋಕೆ ಪಾಂಡುರಂಗನ್ ಪ್ರಾರ್ಥನೆ ಮಾಡು, ಕರಿ ಅವನನ್ನ. ಅವನ್ ಸಹಾಯ ಮಾಡ್ದಿದ್ರೆ ನನ್ನ ನಾಮಸ್ಮರಣೆ ಮಾಡು, ನನಗ್ ದಾಸಿ ಆಗು. ಹೇಳಿ, ಬಲವಾಗಿ ಹೇಳಿ. ವೇಗವಾಗಿ ತಿರುಗ್ಸು, ವೇಗವಾಗಿ ಸುತ್ತಬೇಕು, ಅವಾಗ್ಲೇ ಮಣ್ಣಿಂದ ಎಣ್ಣೆ ಬರೋದು. ಹೀಗ್ ಮಾಡಿದ್ರೆ ಬರಲ್ಲ. ಏ ಸಕ್ಕುಬಾಯ್, ನೀನು ಎಷ್ಟೇ ಶಕ್ತಿ ಉಪಯೋಗಿಸಿದ್ರು ನೀನ್ ಆ ನೊಗನ ಒಂದಿಂಚು ಕದಲಿಸೋದಕ್ಕಾಗಲ್ಲ. ಕಣ್ಣು ಮಂಜಾಗುತ್ತೆ, ಕೆಳಗ್ ಬಿದ್ದು ಹೋಗ್ತೀಯಾ, ಆದ್ರೆ ನೊಗ ಮಾತ್ರ ಒಂದಿಂಚು ಕದ್ಲಲ್ಲ. ಏ ಸೋತ್ ಹೋದ್ಲು, ಸಕ್ಕುಬಾಯಿ ಸೋತ್ ಹೋದ್ಲು, ಹೀನಾ ಇವಾಗ ಸೋತ್ ಹೋದ್ಲು. ಈ ಸಕ್ಕು ಸೋತ್ ಹೋದ್ಲು ಅಂದ್ರೆ ಪಾಂಡುರಂಗನು ಸೋತ್ ಹಾಗೇನೆ. ಇವಾಗ ಇವರಿಬ್ರು ನನ್ನ ದಾಸರು. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ನಿಮ್ಮ ತಂದೆ ಶ್ರೀಧರ್ ಅವರ ಗುಣಗಳೇ ನಿಮಗೂ ಬಂದಿದೆ. ಅವ್ರದ್ದು ತುಂಬಾ ಒಳ್ಳೆ ಮನಸ್ಸು. ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅವರೇ ನೆನಪಾಗ್ತಾ ಇದ್ದಾರೆ. ಅವರು ನನ್ನಂತವ್ರಿಗೆಲ್ಲ ಆದರ್ಶ ವ್ಯಕ್ತಿ. ಅಪ್ಪ, ನೀವ್ ಎಲ್ಲಿದ್ದೀರಾ? ನೀವು ಮನೆಗೆ ಹಿಂತಿರುಗಿ ಬರ್ಲಿಲ್ಲ, ನಮ್ಮೇಲೆ ಅಷ್ಟೊಂದು ಕೋಪನ? ಮನೆಗ್ ಬನ್ನಿ ಅಪ್ಪ. ಏಯ್ ಸಕ್ಕು, ನಿನ್ ಹಾಗೆ ಪಾಂಡುರಂಗನ್ ಭಜನೆ ಮಾಡೋರು ಎಷ್ಟೋ ಜನ ಇದ್ದಾರೆ, ಕೀರ್ತನೆಗಳನ್ನ ಹಾಡ್ತಾರೆ. ಆದ್ರೆ ಅದರಿಂದ ಏನ್ ಲಾಭ? ನಿನ್ನ ಪಾಂಡುರಂಗ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ನಿಂತಿರ್ತಾನ, ಯಾರಿಗೂ ಸಹಾಯ ಮಾಡಲ್ಲ. ಸಕ್ಕುಬಾಯಿ ಅಳ್ತಾ ಇದ್ದಾಳೆ. ಏಯ್ ಸಕ್ಕು, ಅಳ್ಬೇಡ ನೀನು, ಅಳ್ಬೇಡ ಸಕ್ಕು. ನೀನು ಅಳೋ ಹಾಗೆ ಇಲ್ಲ. ನಿನ್ನ ಬಿಟ್ಬಿಡ್ತೀನಿ. ಸರಿ, ನಿನ್ ದೇವರನ್ನ ಬಿಟ್ಬಿಡ್ತೀನಿ ನಾನು. ಅವನನ್ನ ದಾಸನಾಗಿ ಮಾಡ್ಕೊಳ್ಳಲ್ಲ. ಆದ್ರೆ ನೀನ್ ನನಗ್ ದಾಸಿ ಆಗ್ಲೇಬೇಕು. ಈ ಷರತ್ತು ಒಪ್ಕೋತೀಯ ತಾನೇ? ಒಪ್ಕೊಂಡ್ರೆ ನಿನ್ ದೇವ್ರನ್ನ ಬಿಟ್ಬಿಡ್ತೀನಿ. ಈ ಜನ್ಮದಲ್ಲಿ ನಿನ್ಗ ಅವನ್ ಸಹಾಯ ಮಾಡಲ್ಲ. ಅವನ್ ಕೇವಲ ಕಲ್ಲಿನ ವಿಗ್ರಹ, ಕೆಲ್ಸಕ್ ಬಾರ್ದವನು ಅವನು. ಬಾಬಾ ಅವ್ರೆ, ನನ್ ಪಾಂಡುರಂಗನ್ ಬಗ್ಗೆ ನೀವ್ ಹೀಗೆಲ್ಲ ತಪ್ಪಾಗಿ ಮಾತಾಡ್ಬೇಡಿ. ನಾನ್ ಪ್ರಯತ್ನ ಪಡ್ತಾ ಇದೀನಲ್ವಾ, ನನ್ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೀವು ನನ್ ಪಾಂಡುರಂಗನ್ ದೂಷಿಸ್ಬೇಡಿ. ಪಾಂಡುರಂಗ, ನೀನ್ ಇವ್ರ ಮಾತುಗಳನ್ನ ತಲೆಗೆ ಹಾಕೋಬೇಡ. ನೀನ್ ಒಳ್ಳೆಯವನು. ನೀನ್ ಇವ್ರ ಮಾತುಗಳನ್ನ ಕೇಳಿ ದುಃಖ ಪಡ್ಬೇಡ. ಯಾರು ನಿನ್ನ ದಾಸನಾಗಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನಾನ್ ಮಾಡ್ಕೊಳಕ್ ಬಿಡಲ್ಲ ಪಾಂಡುರಂಗ. ಹೌದಾ? ನಿಜವಾಗ್ಲೂನಾ? ಹಾಗಾದ್ರೆ ವೇಗವಾಗಿ ಸುತ್ತು, ನಿಲ್ಲಿಸ್ದೆ ಸುತ್ತು. ಮುಖ ಏನ್ ನೋಡ್ತಾ ಇದ್ಯಾ? ವೇಗವಾಗಿ ಸುತ್ತು ಸಾಕು.
ಪಾಂಡುರಂಗ.